ದೇಶ ರಕ್ತ ಯಾವತ್ತು ನಮ್ಮದಾಗಲ್ಲ. ದೇಶ ರಕ್ತ ಯಾವತ್ತು ನಮ್ಮದಾಗಲ್ಲ. ಇವರು ಆ ದೇಶದ ಒಂದು ಗಾಳಿ, ಬೆಳಕು, ಮಣ್ಣು ಯಾವುದೇ ರೀತಿಯಾದಂಥದ್ದು ಅವರಿಗೆ ಗಂಧ ಎಲ್ಲರೂ ಹಮ್ಮಿಕೊಂಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತೇನು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಖರ್ಗೆಗೆ ಸರ್, ಇವತ್ತು ಹೋರಾಟ ಈಗಾಗಲೇ ನಾವು ನಿನ್ನೆ ದಿನದಲ್ಲಿ ಏನು ಕಾಂಗ್ರೆಸ್ ಮಹಾನ್ ನಾಯಕರು ಅಂತ ಏನು ನಮ್ಮ ರಾಷ್ಟ್ರದಲ್ಲಿ ಓಡಾಡ್ತಾ ಇದ್ದಾರೆ. ನಾವು ಸಂವಿಧಾನ ಬಗ್ಗೆ ಇದ್ದಾವೆ, ರಾಷ್ಟ್ರೀಯತೆ ಬಗ್ಗೆ ಇದ್ದಾವೆ ಅಂತಂದು ಒಂದು ಬುಕ್ ಹಿಡ್ಕೊಂಡು ಸಂಸತ್ನಲ್ಲಿ ಒಬ್ಬ ಟೀ ಶರ್ಟ್ ಹಾಕ್ಯಂದು ಓಡಾಡ್ತಾ ಇದ್ದಾರೆ. ಒಬ್ಬ ಸಂಸದನಾಗಿ, ವಿರೋಧ ಪಕ್ಷದ ನಾಯಕನಾಗಿ ಅವರು ನಿನ್ನೆ ಒಂದು ಭಾರತ ಗೀತೆಗೆ ಯಾವ ರೀತಿ ಅವರು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅವಮಾನ ಮಾಡಿದರು ಅನ್ನೋದನ್ನ ನೀವು ಎಲ್ಲ ಕೂಡ ಇಡೀ ದೇಶದ ಜನ ಎಲ್ಲ ನೋಡಿದೆ. ಆ ನಿಟ್ಟಿನಲ್ಲಿ ಇಂಥ ಅವರಿನ್ನೂ ಅವರಿನ್ನೂ ಪ್ರಬುದ್ಧರೇ ಆಗಿಲ್ಲ. ಅವರು ಈ ದೇಶದ ಕಾನೂನು ಚೌಕಟ್ಟು ಏನು ಅನ್ನೋದೇ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವರು ಇನ್ನು ಮುಂದೆ ಈ ರೀತಿ ಒಂದು ನಮ್ಮ ದೇಶಕ್ಕೆ ಅಪಮಾನ ಮಾಡುವಂಥ ರೀತಿಯಲ್ಲಿ ಮುಂದಿನ ಇದೇ ರೀತಿ ವರ್ತನೆ ಮಾಡಿದರೆ ಬೀದಿಯಲ್ಲಿ ಎಲ್ಲ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ನಾವು ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವರು ಎಚ್ಚರಿಕೆ ವಹಿಸಿ ಈ ದೇಶದ ಜನರ ಕ್ಷಮೆ ಕೇಳಬೇಕು ಅನ್ನೋದು ಮೊದಲನೇದಾಗಿ ನಮ್ಮದು ಒತ್ತಾಯ. ಆ ನಿಟ್ಟಿನಲ್ಲಿ ಅವ್ರು ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟಗಳು ನಿರಂತರವಾಗಿ ನಡೀತವೆ. ಇವರು ಈಗಾಗಲೇ ಇವರಿಗೆಲ್ಲ ಈ ದೇಶದ ಜನ ಪಾಠ ಕಲಿಸಿದ್ದಾರೆ. ಚುನಾವಣೆಯಲ್ಲಿ ವಿರೋಧ ಪಕ್ಷ ಆಗಿರ್ಲಿಕ್ಕೆ ಅನ್ಲಾಯಕ್ಕಾಗಿ ಹೋದ ಸಲ 10% ಅವರಿಗೆ ಸ್ಥಾನಗಳು ಸಿಕ್ಕಿದ್ದಿಲ್ಲ ಇಡೀ ದೇಶದಲ್ಲಿ. ಈಗೇನೋ ಒಂದು ಸ್ವಲ್ಪ ಉಸಿರಾಟ ಐತಿ. ಆ ಉಸಿರಾಟ ಮುಂದಿನ ದಿನಗಳಲ್ಲಿ ಅವ್ರ ಸಂಪೂರ್ಣ ಕಾಂಗ್ರೆಸ್ ಪಕ್ಷ ನಾಶ ಆಕತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಅನೇಕ ನಮ್ಮ ದೇಶದ ಸಂಸ್ಕೃತಿ, ಸನಾತನ ಧರ್ಮ ಯಾವುದೇ ವಿಚಾರವಾಗಿ ಇವತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಅವರು ದಿನ ಬೆಳಕಾದರೂ ಬರೀ ನಮ್ಮ RSS ಬಗ್ಗೆ ಹಗುರವಾಗಿ ಮಾತಾಡೋದಿರ್ಬೋದು, ದೇಶ ಪ್ರೇಮದ ವಿರುದ್ಧವಾಗಿ ಮಾತಾಡೋದಿರ್ಬೋದು. ಆ ನಿಟ್ಟಿನಾಗ ಅವರು ದಿನನಿತ್ಯ ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನೆಲ್ಲದನ್ನೂ ಈ ಕೂಡಲೇ ಅವ್ರು ಕೈ ಬಿಡಬೇಕು. ಇಲ್ಲದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ಹಮ್ಮಿಕೊಂಡು ಮುಂದೆ ಇವರಿಗೆ ಠೇವಣಿನೂ ಬರಲಾರದು ಕಾಂಗ್ರೆಸ್ ಪಕ್ಷಕ್ಕೆ. ಆ ನಿಟ್ಟಿನಲ್ಲಿ ಇವ್ರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರೋದ್ರಾಗ ಯಾವುದೇ ಸಂಶಯ ಇಲ್ಲ ಅಂತ ನಾನು ದಾವಣಗೆರೆ ಜಿಲ್ಲಾ BJP ಅಧ್ಯಕ್ಷನಾಗಿ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ತಾವು ಈ ಒಂದು ಅವರೇನು ಮಾಡಿದಂಥ ಒಂದು ಅಪಮಾನವನ್ನು ನಾವು ಮಾಧ್ಯಮದ ಮುಖಾಂತರ ನಾವು ರಾಷ್ಟ್ರಪತಿ ಅವರಿಗೂ ಈ ಒಂದು ಇನ್ನು ಮುಟ್ಸೋಕ್ಕೆ ಮನವಿಯನ್ನು ಇವತ್ತು ರಜೆ ಇರೋದ್ರಿಂದ ನಾಳೆ ನಾವು DC ಮುಖಾಂತರ ಅದನ್ನು ಸಲ್ಲಿಸೋಕೆ ಇದು ಮಾಡ್ತಾಯಿದ್ದೀವಿ. ಅದೇ ರೀತಿ ಅವರು ಕಾನೂನು ಏನು ಚೌಕಟ್ಟಿನಲ್ಲಿ ನಡ್ಕೋಬೇಕು. ಇಲ್ಲದಾದರೆ ಅವರಿಗೆ ಮುಂದಿನ ದಿನದಲ್ಲಿ ತಕ್ಕ ಪಾಠ ನಾವು ಕಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ಮಾತು ಮುಗಿಸ್ತಾ ಇದ್ದೇನೆ. BJPಯಿಂದ ಹೋರಾಟಗಳು ಬರೀ ಪ್ರತಿಭಟನೆ ಮಾತ್ರ ಸೀಮಿತ ಆಗ್ತಿದೆಯಾ? ಆ ಥರ ಏನಿಲ್ಲ. ಅವರು ಈಗ
ಆ ಥರ ಅವ್ರು ಏನಾದರೂ ಹೇಳಿದಂತ ಸರ್ವ ಅವ್ರು ಕ್ಷಮೆ ಕೇಳಿದ್ರೆ ಅದು ಸದ್ಯ ಒಂದು ಅದಕ್ಕೆ ರಿಲೀಫ್ ಇರ್ತೈತಿ. ಆ ನಿಟ್ಟಿನವ್ರಿಗೆ ಪ್ರತಿಭಟನೆ ಮಾಡ್ತೇವೆ. ಅಲ್ಲ, ಅಲ್ಲಿಗೆ ತಿಳುವಳಿಕೆ ಬಂತು ಅಂತ ಅವ್ರಿಗೆ ತಿಳುವಳಿಕೆ ಬಂತು ಅಂತ ಅಲ್ಲಿಗೆ ಒಂದು ಅರ್ಥ. ಮುಂದಿನ ದಿವಸದಾಗ ಮತದಾರರು ಅದಕ್ಕೆ ತಿಳುವಳಿಕೆ ಏನು ಅನ್ನೋದು ಸಲ್ಲಿಸ್ತಾರೆ. ಎಲ್ಲ ಕಾದಿದ್ದಾರೆ ಜನ. ಈ ಸದ್ಯ ಅಲ್ಲಿ ತನಕ ಹೋರಾಟಗಳು ನಮ್ಮ ಪ್ರತಿಭಟನೆ ನಡೀತಾ ಇರ್ತವೆ. ಏನು ನಿನ್ನೆ ದಿನ ದೇಶಾದ್ಯಂತ ಪ್ರತಿ ಗಲ್ಲಿಯಲ್ಲೂ ಎಲ್ಲ ಕಚೇರಿಗಳಲ್ಲೂ ಒಂದು ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ರೀತಿಯನ್ನು ಆಚರಿಸ್ತಾ ಇದ್ದರು. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಕಚೇರಿಯಲ್ಲಿ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಏನು ನರೇಂದ್ರ ಮೋದಿಯವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಒಂದೇ ಮಾತರಂ ಗೀತೆಯನ್ನು ಪ್ರತಿ ಕಚೇರಿಯಲ್ಲೂ ಕೂಡ, ಪ್ರತಿ ಕಾರ್ಯಕ್ರಮದಕ್ಕೂ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪೂರ್ಣವಾಗಿ ಒಂದೇ ಮಾತರಂ ಗೀತೆ ಹೇಳ್ಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯ ದಿನ ಸೋನಿಯಾ ಗಾಂಧಿಯವರು ಅವರ ಒಂದು ಉದ್ದಟತನ ನೀವು ನೋಡ್ತಾ ಇದ್ರಿ. ಹೇಗಿತ್ತು ಅಂತ ಹೇಳಿದರೆ ಎರಡೇ ಲೈನ್ ಹೇಳಿದರು. ಎರಡೇ ಲೈನ್ ಹೇಳಿದ ನಂತರ ಮೀಡಿಯಾ ಇದೆ ಅಂತ ಒಂದು ಅವರಿಗೆ ಸಾಮಾನ್ಯ ಜ್ಞಾನ ಕೂಡ ಇರಲಿಲ್ಲ. ಅಲ್ಲಿ ಏನು ಮಾಡ್ತಾಯಿದ್ರು ಅಂತೇಳಿದ್ರೆ ಆ ಒಂದು ಒಂದೇ ಮಾತರಂ ಗೀತೆಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ, ಗೌರವಯುತವಾಗಿ ನಿಲ್ಲದೆ ಆ ಕಡೆ ಈ ಕಡೆ ಸರಿದಾಡೋದು, ನಿಲ್ಲೋದು, ಸೊನ್ನೆಯನ್ನು ಮಾಡ್ತಕ್ಕಂಥದ್ದು ನೀವೆಲ್ಲರೂ ದೇಶದ ಜನ ನೋಡಿದ್ದೀರಿ. ಏನು ಮೊದಲಿಂದನೂ ಕೂಡ ಕಾಂಗ್ರೆಸ್ ಸಂಸ್ಕೃತಿ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಮೊದಲಿಂದನೂ ಕೂಡ ದೇಶದ ಭಾವನೆಗಳನ್ನು, ದೇಶದ ಒಂದು ಸಿದ್ಧಾಂತಗಳನ್ನು ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಮೊದಲಿಂದನೂ ಕೂಡ ಒಪ್ಪಿಲ್ಲ, ಈ ಹಿಂದೆನೂ ಕೂಡ ಒಪ್ಪಲ್ಲ, ಮುಂದೆನೂ ಕೂಡ ಒಪ್ಪಲ್ಲ ಅನ್ನೋದು BJPಯ ಭಾವನೆ. ಏನು ಈ ನಿನ್ನೆ ನಡೆದಿರ್ತಕ್ಕಂಥ ಒಂದು ಅಪಮಾನ ಏನಿದೆ, ದೇಶಾದ್ಯಂತ ಎಲ್ಲ ಕಡೆಗೂ ಕೂಡ BJP ಯುವ ಮೋರ್ಚಾ ಪ್ರತಿಭಟನೆ ಮಾಡ್ತಾ ಇದೆ.